ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಒಂದು ವಿಷಯ, ನಾನು ಹುಟ್ಟು ಹಬ್ಬಿದ್ರು ಸಹಿತ ನನಗಿಂತ ಸಂತೋಷ ಇಲ್ಲ. ನಿಜವಾಗಿ ಹೇಳ್ಬೇಕಂತಂದ್ರೆ ನನಗೆ ಯಾಕೆ ಸಂತೋಷ ಇಲ್ಲ ಅಂತಂದ್ರೆ, ನಮ್ಮ ಜೀವನಾಡಿ ಆಗಿರುವಂಥ ಕೃಷ್ಣಾ ನದಿಯ ಹಿಪ್ಪರಗಿ ಬ್ಯಾರೇಜ್, ಆ ಹಿಪ್ಪರಗಿ ಬ್ಯಾರೇಜ್ದಲ್ಲಿಯ ಒಂದು 22ನೇ ನಂಬರ್ ಗೇಟ್, ಆ ಗೇಟು ಒಡೆದು ಹೋಗಿ ಅಲ್ಲಿಂದ 20,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಕಳೆದ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ಇಲ್ಲಿವರೆಗೂ ನೀರು ಹೋಗ್ತಾ ಇದೆ. ನಮ್ಮ ಹಿಪ್ಪರಗಿ ಬ್ಯಾರೇಜ್ ಖಾಲಿ ಆಗ್ತಾ ಇದೆ. ಈ ಹಿಪ್ಪರಗಿ ಬ್ಯಾರೇಜ್ ನಮ್ದು ಖಾಲಿ ಆಗಿ ನೀರು ಇಲ್ಲದ ಬತ್ತಿ ಹೋದ್ರೆ ನಮ್ಮ ಗತಿ ಮುಂದೆ ಏನಾದಿತ್ತು ಅನ್ನುವಂಥ ಗಂಭೀರ ಚಿಂತನೆ ಮತ್ತು ಒಂದು ಗಂಭೀರತೆ ದುಃಖ ನನ್ನಲ್ಲಿ ಇವತ್ತು ಅದು ಇದಾಗ್ತಾ ಇದೆ. ನಾನು ಬೆಳಗ್ಗೆ ಅಲ್ಲಿ ಹೋಗಿ ಭೇಟಿ ಮಾಡಿಕೊಟ್ಟು ಅಲ್ಲಿ ಮುಖ್ಯ ಇಂಜಿನಿಯರ್ ಅವರಿಗೆ, ಮುಖ್ಯ ಅಭಿಯಂತರರಿಗೆ ನಾನು ಫೋನ್ ಮಾಡಿ ಇಲ್ಲಿವರೆಗೆ ನೀವು ಇಲ್ಲಿ ಭೇಟಿ ಯಾಕೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಮೀಟಿಂಗ್ದಲ್ಲಿ ಇದ್ನಿ ಅಂತ ಹೇಳಿದರು. ಮೀಟಿಂಗ್ ದೊಡ್ಡದು ಏನು ನೀರು ಉಳಿಸ್ಕೊಳ್ಳೋದು ದೊಡ್ಡದು ಅನ್ನುವಂಥದ್ದು ಪ್ರಶ್ನೆ ನಾನು ಕೇಳಿದ್ದೀನಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇದೇನು ನನ್ನ ಹುಟ್ಟುಹಬ್ಬ ಇದ್ರೂ ಸಹಿತ ಇದು ಸಾಂಕೇತಿಕವಾಗಿರುವಂಥದ್ದು. ನನಗೆ ಸಂತೋಷ ಯಾಕಿಲ್ಲ ಅಂತಂದ್ರೆ, ಆ ನೀರು ಹೋಯ್ತಲ್ಲ ನಮ್ಮ ಬ್ಯಾರೇಜ್ದಾಗಿಂದು, ಆ ನೀರನ್ನು ತಿರುಗಿ ಹೆಂಗೆ ಪಡಿಬೇಕು ಅನ್ನುವಂಥದ್ದು ಬಹಳ ಇದೊಂದು ದೊಡ್ಡ ಚಿಂತೆ. ಅದಕ್ಕಾಗಿ ನಾನು ಬೆಳಗ್ಗೆ ಆದರೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರಾದ DK ಶಿವಕುಮಾರ್ ಅವರಿಗೆ, ನಮ್ಮ ಜಿಲ್ಲಾ ಮಂತ್ರಿ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಬೆಳಗ್ಗೆನೇ ಆಗ್ರಹ ಮಾಡಿದ್ದೀನಿ ಮಾಧ್ಯಮಗಳ ಮುಖಾಂತರ. ಅವ್ರಿಗೇನು ಈ ಸುದ್ದಿ ಇಲ್ಲಿ ತನಕ ಮುಟ್ಟಿರಬೇಕು. ಇದು ವಿಷಯ ಗಂಭೀರವಾಗಿದೆ. ಈ ವಿಷಯ ಗಂಭೀರತೆಯನ್ನು ಅರಿತುಕೊಂಡು ಈ 15 ತಾಲೂಕಿನ ರೈತರು, ಜನ, ಜಾನುವಾರುಗಳು ಕುಡಿಯುವ ನೀರಿಂದಾಗಲಿ ಮುಂದೆ ಸಮಸ್ಯೆ ಬರಬಹುದು. ಇದನ್ನೆಲ್ಲಾನು ಮುಂಜಾಗ್ರತಾ ಕ್ರಮವಾಗಿ ಅವ್ರ ಗಂಭೀರತೆಯಿಂದ ಇದು ಈ ಒಂದು ಏನು ನೀರು ಒಡೆದು ಹೋಗ್ತಾ ಇದೆ ಇದನ್ನು ದುರಸ್ತಿ ಮಾಡಿ ಪುನಃ ಈ ಡ್ಯಾಮ್ದಲ್ಲಿ ನೀರು ಬರುವಂಥ ಮತ್ತು ಡ್ಯಾಮ್ ಇದನ್ನು ತುಂಬಿಸುವಂಥದ್ದು ಕೆಲಸ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಏನೋ ಒಂದು ಹುಟ್ಟು ಹಬ್ಬದ ತಮ್ಮ ಶುಭಾಶಯನ್ನು ಹೇಳತ್ತೀರಿ. ನನಗೆ ಈ ಶುಭಾಶಯದಲ್ಲಿ ನಾನು ಶುಭಾಶಯಕ್ಕಿಂತನೂ ಸಹಿತ ಆ ಹಿಪ್ಪರಗಿ ಡ್ಯಾಮ್ ಒಂದು ವೇಳೆ ದುರಸ್ತಿಯಾಗಿ ತುಂಬಿದ್ರೆ ನನಗೆ ತಾವೇನು ಹಾರ ಹಾಕಿದ್ರಿ ಇದು ಸಾರ್ಥಕ ಆಗ್ತದ, ಇಲ್ಲ ಅಂತಂದ್ರೆ ನನ್ನ ದುಃಖ ಮುಂದುವರಿತದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.